ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಸೆಟ್ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2024ರ ಹೊಸ ಅಪ್ಡೇಟ್ಸ್ ಒಂದು ನಿನ್ನೆ ಬಂದಿತ್ತು. ಕೆಸೆಟ್ ಯಾವಾಗ ರಿಸಲ್ಟ್ ಬಿಡುತ್ತೆ, ಕೆಇಯಿಂದ ಯಾವಾಗ ರಿಸಲ್ಟ್ ಬರುತ್ತೆ ಅನ್ನುವಂಥ ಕುತೂಹಲ ಎಲ್ರಿಗಿದೆ. ಯಾರೆಲ್ಲ ಎಕ್ಸಾಮ್ ಬರೆದಿದ್ದಾರೆ ಎಲ್ಲರೂ ಕುತೂಹಲದಿಂದ ಕಾಯ್ತಿದ್ರು. ಅಂತಹ ಸಂದರ್ಭದಲ್ಲಿ ಒಂದು ಮಾಹಿತಿ ಬರುತ್ತೆ. ನಿನ್ನೆ ಒಂದು ವೆಬ್ಸೈಟಲ್ಲಿ ಅಥವಾ ಯಾವುದೋ ಒಂದು ನ್ಯೂಸ್ ಚಾನಲ್ನ ಇದರಲ್ಲಿ ವೆಬ್ಸೈಟಲ್ಲಿ ಒಂದು ಮಾಹಿತಿ ಬಂದಿತ್ತು. ಇವತ್ತೇ ರಿಸಲ್ಟ್ ಅನೌನ್ಸ್ ಆಗುವ ಚಾನ್ಸಸ್ ಇದೆ. 8 ತಾರೀಕು 8 ಏಪ್ರಿಲ್ 8ರಂದು ರಿಸಲ್ಟ್ ಬರೋ ಚಾನ್ಸಸ್ ಇದೆ. ಇವತ್ತೇ ಬರ್ಬೋದು ಅನ್ನೋ ಚಾನ್ಸಸ್ ಇದೆ ಅನ್ನೋದನ್ನು ಆ ಆರ್ಟಿಕಲ್ ಒಳಗೊಂಡಿತ್ತು. ಸೊ ಎಲ್ಲರೂ ನಿನ್ನೆ ಒಂದು ಕುತೂಹಲದಲ್ಲಿ ಕಾಯ್ತಿದ್ರು, ಯಾವಾಗ ಬರುತ್ತೆ ಅಂತ ಕಾಯ್ತಿದ್ರು. ಸೊ ನಿನ್ನೆ ಅದಕ್ಕೊಂದು ಇನ್ನಷ್ಟು ಕುತೂಹಲವನ್ನು ಸೃಷ್ಟಿಸಿದರು. ಆದರೆ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಕೆಇಯಿಂದ ಯಾವಾಗ ರಿಸಲ್ಟ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ಕೆಲವೊಂದು ಮಾಹಿತಿ ಅದರಲ್ಲಿ ಒಳಗೊಂಡಿತ್ತು, ಆರ್ಟಿಕಲಲ್ಲಿ ಒಳಗೊಂಡಿತ್ತು. ಹಾಗೆಯೇ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಯನ್ನು ಜನವರಿ 13ರಂದು ಮಾಡಿದರು. ಕೆಇ ಅವರು ಮಾಡಿದ್ದು ಫಸ್ಟ್ ಟೈಮ್. ಕೆಇ ಅವರು ಮಾಡಿದ್ರು 2 ಪಾಳಿಗಳಲ್ಲಿ ಪರೀಕ್ಷೆಗಳನ್ನು ನಡೆಸಲಾಗಿತ್ತು. ಆ್ಯಸ್ ವಿ ನೋ, ನಮಗೆ ಗೊತ್ತಿರುವ ಹಾಗೆ ಜನರಲ್ ಪೇಪರ್ ಮತ್ತು ಮೇಯ್ನ್ ಪೇಪರ್, ನಮ್ಮ ಸಬ್ಜೆಕ್ಟ್ ರಿಲೇಟೆಡ್ ಪೇಪರ್ ಏನಿತ್ತು ಅದರ ಬಗ್ಗೆ ಎಕ್ಸಾಮ್ ನಡೆದಿತ್ತು. ಒಟ್ಟು 300 ಅಂಕಗಳಿಗೆ ಎಕ್ಸಾಮನ್ನು ಮಾಡಿದರು. ಇದು ಕೆಇಯಿಂದ ನಡೆಸಲ್ಪಟ್ಟಂತಹ ಮೊದಲ ಕೆಸೆಟ್ ಪರೀಕ್ಷೆ ಆಯಿತು. ಕೆಸೆಟ್ ಪರೀಕ್ಷೆಯನ್ನು ಮಾಡಿದರು. ಆನಂತರ ಜನವರಿಯಲ್ಲಿ ಆಯಿತು. ಮಾರ್ಚಲ್ಲಿ ರಿಸಲ್ಟ್ ಬರ್ಬೋದು, ಅದರ ಎಲ್ಲ ಪ್ರೊಸೆಸ್ ಎಲ್ಲ ಆಗಿ ಮಾರ್ಚಲ್ಲಿ ರಿಸಲ್ಟ್ ಬರ್ಬೋದು ಅಂತ ಅನೌನ್ಸ್ ಮಾಡಿದರು. ಆದರೆ ಮಾರ್ಚ್ ಕಳೆದು ಏಪ್ರಿಲ್ ಬಂದರೂ ರಿಸಲ್ಟ್ ಇನ್ನೂ ಬಂದಿರಲಿಲ್ಲ. ಆದರೆ ನಿನ್ನೆ ಒಂದು ಆರ್ಟಿಕಲ್ ಎಲ್ಲರನ್ನೂ ಗಮನ ಸೆಳೆದಿತ್ತು. ಇವತ್ತೇ ರಿಸಲ್ಟ್ ಬರುತ್ತೆ ಅನ್ನೋ ಮಾಹಿತಿಯನ್ನು ಕೊಟ್ಟಿತ್ತು. ಸೊ ಎಲ್ಲರೂ ಕುತೂಹಲದಿಂದಿದ್ದರು. ಆದರೆ ಇನ್ನೂ ರಿಸಲ್ಟ್ ಬಂದಿಲ್ಲ. ಇಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಆದರೆ ಯಾವ ಕ್ಷಣದಲ್ಲಿ ಬೇಕಾದರೂ ಸಾರ್ವಜನಿಕರಿಗೆ ಸಿಗ್ಬೋದು ಅನ್ನೋ ಮಾಹಿತಿಯನ್ನು ಆ ಆರ್ಟಿಕಲ್ ಒಳಗೊಂಡಿತ್ತು. ಹಾಗೆಯೇ ಈ ಪರೀಕ್ಷೆಯ ಯಾಕೆ ಡಿಲೇ ಆಯಿತು, ರಿಸಲ್ಟ್ ಯಾಕೆ ಡಿಲೇ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೂ ಮಾಹಿತಿ ಬರ್ತಿಲ್ಲ. ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದೆ, ಅದರ ಕಾರಣ ಆಗಿರ್ಬೋದು, ಅಥವಾ ಬೇರೆ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆ ಥರ ಪ್ರಾಬ್ಲಮ್ ಏನಾದರೂ ಆಗಿರ್ಬೋದು ಅನಿಸುತ್ತೆ. ಆದರೂ ರಿಸಲ್ಟ್ ನಿನ್ನೆ ಅಂತೂ ಎಲ್ರಿಗೂ ಒಂದು ಕುತೂಹಲ ಬಂತು, ರಿಸಲ್ಟ್ ಬರುತ್ತೆ ಅಂತ. ಯೂಶ್ವಲಿ ಯಾವುದಾದ್ರೂ ಎಕ್ಸಾಮ್ ನಡೆದು ಅಂತಿಮ ಕೀ ಉತ್ತರವನ್ನು ಬಿಡುಗಡೆ ಮಾಡಿದ ನಂತರ 10 ದಿವಸದೊಳಗೆ ಫಲಿತಾಂಶ ಬರುತ್ತೆ. ಕೆಇಯಿಂದ ಸಹ ಬರುತ್ತೆ ಅನ್ನೋ ಮಾಹಿತಿ ಇದೆ. ಇಲ್ಲಿ ಅಂತಿಮ ಕೀ ಉತ್ತರವನ್ನು ಬಿಡುಗಡೆ ಮಾಡಲಾಗಿದೆ. ಆಲ್ರೆಡಿ ಅಂತಿಮ ಕೀ ಉತ್ತರವನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲರಿಂದ ಆಕ್ಷೇಪಣೆಗಳನ್ನು ಪಡೆದುಕೊಂಡು ನಂತರ ಎಲ್ಲ ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಆದರೆ ರಿಸಲ್ಟ್ ಇನ್ನೂ ಬಂದಿಲ್ಲ. ಸೊ ಯಾವಾಗ ಬರುತ್ತೆ ಅನ್ನೋದನ್ನು ಇನ್ನೂ ಖಚಿತಪಡಿಸಿಲ್ಲ. ಆದರೆ ನಿನ್ನೆ ಬಂದಂಥ ಆರ್ಟಿಕಲ್ ಎಲ್ಲರನ್ನೂ ಕುತೂಹಲಗೊಳಿಸಿತ್ತು. ಈ ಕ್ಷಣದವರೆಗೆ ಕೆಇಯಿಂದ ಯಾವುದೇ ರಿಸಲ್ಟ್ ಬಂದಿಲ್ಲ ಅನ್ನೋದು ಸ್ಪಷ್ಟವಾಗಿದೆ. ನಿನ್ನೆ ಬಂದ ಮಾಹಿತಿಯಲ್ಲಿ ಅಂತಿಮ ಉತ್ತರದ ಕೀ ಬಿಡುಗಡೆಯೊಂದಿಗೆ ಕರ್ನಾಟಕ ಕೆಸೆಟ್ ಫಲಿತಾಂಶದ ಪ್ರಕಟಣೆ ಯಾವುದೇ ಕ್ಷಣದಲ್ಲಿ ಸಾರ್ವಜನಿಕರಿಗೆ ಪ್ರಕಟವಾಗಬಹುದು. ಫಲಿತಾಂಶ ಘೋಷಣೆಗೆ ನಿಖರವಾದ ದಿನಾಂಕವನ್ನು ಸ್ಪಷ್ಟಪಡಿಸಿಲ್ಲ ಎಂದು ತಿಳಿಸಿದರು. ಹಾಗೆಯೇ ಶೀಘ್ರದಲ್ಲಿ ಬಹಿರಂಗಗೊಳ್ಳುವ ಸಾಧ್ಯತೆ ಇದೆ ಅನ್ನೋದನ್ನು ನಿನ್ನೆ ಬರೆದಿದ್ರು. ಇದು ನಿನ್ನೆ ಬಂದಂತಹ ಮಾಹಿತಿ. ಅಂತಿಮ ಕೀ ಉತ್ತರ ಬಿಡುಗಡೆ ಆಗಿದೆ. ಬಿಡುಗಡೆಯೊಂದಿಗೆ ರಿಸಲ್ಟ್ ಬೇಗ ಬರ್ಬೋದು ಅನ್ನೋದನ್ನು ನಿನ್ನೆ ತಿಳಿಸಿದ್ದಾರೆ. ಆದರೂ ಪ್ರಕಟವಾಗಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದರು. ಅದೇ ಆರ್ಟಿಕಲಲ್ಲಿ ನಿನ್ನೆ ಸ್ಪಷ್ಟಪಡಿಸಿದರು. ಆದರೂ ಶೀಘ್ರದಲ್ಲಿ ಬರುವ ನಿರೀಕ್ಷೆ ಇದೆ ಅನ್ನೋದನ್ನು ಇಲ್ಲಿ ತಿಳಿಸಿದರು. ಆ ಮಾಹಿತಿ ಏನೇ ಆಗಿರಲಿ, ಕೆಸೆಟ್ನ ಫಲಿತಾಂಶಕ್ಕೆ ಕಾಯ್ತಿರುವಂತಹ ಎಲ್ಲ ಅಭ್ಯರ್ಥಿಗಳು ಕೆಸೆಟ್ನ ಅಧಿಕೃತ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ತಾ ಇರೋದು ಒಳ್ಳೆಯದು. ಕೆಸೆಟ್ ರಿಸಲ್ಟ್ ಯಾವ ಕ್ಷಣದಲ್ಲಿ ಬೇಕಾದರೂ ಬಹಿರಂಗಗೊಳ್ಳಬಹುದು ಅನ್ನೋ ಅಧಿಕೃತ ಮಾಹಿತಿಯೊಂದು ಬಂದಿದೆ. ಸೊ ಯಾರೆಲ್ಲ ರಿಸಲ್ಟ್ಗಾಗಿ ವೆಯ್ಟ್ ಮಾಡ್ತಿದ್ದೀರಾ ಅವರೆಲ್ಲ ಅಧಿಕೃತ ವೆಬ್ಸೈಟಿಗೆ ಹೋಗಿ ಅದನ್ನು ಹೋಗಿ ಚೆಕ್ ಮಾಡ್ತಾ ಇರೋದು ಒಳ್ಳೆಯದು. ಯಾವಾಗ ಬೇಕಾದರೂ ರಿಸಲ್ಟ್ ಬರ್ಬೋದು ಅನ್ನೋ ಮಾಹಿತಿ ಇರೋದರಿಂದ ನಾವು ಅಪ್ಡೇಟ್ ಮಾಡ್ತಾ ಇರ್ಬೋದು. ರಿಸಲ್ಟ್ ಬಂದ ಕೂಡಲೇ ಎಲ್ರಿಗೂ ಅದು ಸಾರ್ವಜನಿಕವಾಗಿ ಪ್ರಕಟಗೊಳ್ಳುವಂಥ ಮಾಹಿತಿ, ಎಲ್ರಿಗೂ ಅದು ಮಾಹಿತಿ ಹೋಗುತ್ತೆ. ಎಲ್ಲರೂ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡ್ಕೋಬೋದು. ರಿಸಲ್ಟನ್ನು ಚೆಕ್ ಮಾಡಿಕೊಂಡು ರಿಸಲ್ಟ್ ಬರುವ ಸಾಧ್ಯತೆ ಇರೋದರಿಂದ ಚೆಕ್ ಮಾಡ್ಕೊಳ್ಬೋದು. ಇದಿಷ್ಟು ರಿಸಲ್ಟ್ ಯಾವಾಗ ಬರ್ಬೋದು ಅನ್ನೋದರ ಬಗ್ಗೆ ಮಾಹಿತಿ. ನಿನ್ನೆ ಬಂದಂಥ ಆರ್ಟಿಕಲಿಂದ ಕುತೂಹಲಗೊಂಡಂಥ ಎಲ್ರಿಗೂ ಒಂದು ಮಾಹಿತಿ ಇದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದ.